RSS ಪಥಸಂಚಲನದ ವಿಚಾರ ಒಂದೇ ಒಂದು ಕ್ಷೇತ್ರ ಯಾಕೆ ಬರುತ್ತೆ? 224 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ಹಂಗಾರೆ ಈ ಯಾವ ಡಿ ಸಿ ಇದಾನಲ್ಲ, ಯಾವ ಡಿ ಸಿ ಯಾವ ತಹಸೀಲ್ದಾರು ಅವನೇನು ಆಕಾಶದಿಂದ ಹೇಳಿದ್ ಬಂದ್ಬಿಟ್ಟು ಹಂಗಾರೆ ಅವನೇನ ಸ್ಪೆಷಲ್ ಸಂವಿಧಾನನ ತೊಗೊಂಡು ಬಂದಿದ್ದಾನ ಅವನು ಬರಬೇಕಾದ್ರೆ ಸಂವಿಧಾನನ ಸ್ಪೆಷಲ್ ಸಂವಿಧಾನ ಹಿಡ್ಕೊಂಬಂದಿದ್ದಾನ. ಎಲ್ಲ ಡಿ ಸಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ನಡೆದಿದೆಯಲ್ಲ ಪಥಸಂಚಲನ? ಇಲ್ಲಲ್ಲ, ಇಡೀ ದೇಶದಲ್ಲಿ ನಡೆದಿದೆ, ಲಕ್ಷ ಕಡೆ ನಡೆದಿದೆ, ಸೇಮ್ ಕಾನೂನು ಇರೋದು. ಅಂದರೆ ಅಲ್ಲಿ ಡಿ ಸಿಗೆ 3 ಪೈಸದ ಬೆಲೆ ಇಲ್ಲ. ಎಲ್ಲ ಕಾಂಗ್ರೆಸ್ ಕಂಟ್ರೋಲ್ಡ್, ಈ ನಗರ ನಕ್ಸಲರ ಕಂಟ್ರೋಲ್. ನಾವು ಓಪನ್ ಆಗಿ ಹೇಳಿದ್ದೀರಿ, ನೀವು ಭೀಮ್ ಆರ್ಮಿಗೂ ಕೊಡಿ, ಯಾವ ಆರ್ಮಿಗೆ ಬೇಕಾದರೂ ಪರ್ಮಿಷನ್ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಅಂಬೇಡ್ಕರ್ ವಿಚಾರ ಇರ್ಬೋದು, ಯಾವುದಕ್ಕನ್ನ ಪರ್ಮಿಷನ್ ಕೊಡಿ. RSS ರೂಟ್ ಮಾರ್ಚ್ ಅದು ಸಪ್ರೇಟ್, ಅದಕ್ಕೂ ಪರ್ಮಿಷನ್ ಕೊಡಿ ಅಂತ ನಾವು ಕೇಳಿದಿರಿ. ವಿರೋಧ ಏನು ನಾವು ಮಾಡಿಲ್ಲಲ್ಲ. ಇದನ್ನ ಸರ್ಕಾರ RSS ಬಗ್ಗೆ ಅವ್ರಿಗಿರೋಂಥ ದ್ವೇಷ ಕಿಡಿ ಅವ್ರಿಗೆ ಕಾರ್ತಾ ಇದೆ ಅಷ್ಟು ಬಿಟ್ಟರೆ ಇದರಲ್ಲಿ ಹುಡುಕಂತ ಅದು ಏನೂ ಇರಲಿಲ್ಲ. ನನಗನ್ಸ್ತತೆ ಇದು ಒಂದು ರೀತಿ ಒಳ್ಳೇದಾಯಿತು. ಇಡೀ ರಾಜ್ಯದ ಜನತೆಗೆ ಗೊತ್ತಾಯಿತು RSS ಅಂದರೆ, ಅದರ ಪಥಸಂಚಲನ ಅಂದರೆ ಏನು, ಅದರ ಡ್ರೆಸ್ ಅಂದರೆ ಏನು, ಎಲ್ಲನೂ ಕೂಡ ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಯಿತು ಅಂತ ಅನಿಸುತ್ತೆ. ನನಗೆ ಯಾರೋ ಒಬ್ರು ಹೇಳಿದ್ರು ಒಳ್ಳೇದೇ ಆಯಿತು ಅಂತೇಳಿ. ಕಾಂಗ್ರೆಸ್ ಅವರು ಇಲ್ಲದ ಕಡೆ ಕುತಂತ್ರ ಮಾಡೋ ಅಂಥದ್ದೇ ಕಾಂಗ್ರೆಸ್. ಈಗ ಅವ್ರ ಇಲಾಖೆ ಆಯಿತು, ನೀವೇನೋ ಭಾಳ ದೊಡ್ಡ ಮೇಧಾವಿ ಅಂತ ಕೇಳಿಬಿಟ್ಟು RSS ಬಗ್ಗೆ ಮಾತಾಡ್ತಾ ಇದ್ದೀರಪ್ಪ ದಿನ. ನಿನ್ನ ಇಲಾಖೆಯಲ್ಲಿ 10% ನಿಂದ ಅಚೀವ್ಮೆಂಟು, 10% ITBTಯಲ್ಲಿ 10.02% ಅಚೀವ್ಮೆಂಟು, RDP ಇಲಾಖೆಯಲ್ಲಿ 11.08% ಅಚೀವ್ಮೆಂಟ್ ಇತ್ತು. ಕಲಬುರ್ಗ ಅಂದರೆ ಅದು ಒಂಥರ ಇಲ್ಲಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಥರ, ಅದು ವಂಶ ಪರಂಪರೆ ಆಡಳಿತ. ಎಷ್ಟು 60 ವರ್ಷನಾ? 72ನೇ ಇಸ್ವಿ. 72ನೇ ಇಸ್ವಿಯಿಂದ ನಿಮ್ಮ ಮನೆತನನೇ ಮಾಡ್ತಾ ಇದ್ದಾರೆ. ನಿಮ್ಮ ಮನೆತನನೇ, ನಿಮ್ಮ ತಂದೆ, ನಿಮ್ಮ ಬೀಗರು ಅವರೇ ಎಲ್ಲ ನಡೆಸ್ತಾ ಇರೋದು. ಯಾಕೆ ರ್ಯಾಂಕಿಂಗಲ್ಲಿ, ಎಜುಕೇಷನಲ್ಲಿ ಕೊನೆ ಬರ್ತಾ ಇದೆ? ಯಾಕೆ ಅಭಿವೃದ್ಧಿಯಲ್ಲಿ ಯಾಕೆ ಕೊನೆ ಬರ್ತಾ ಇದೆ? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಫಸ್ಟು RSSಗೆ ಕೇಳೋಕ್ಕೆ ಮುಂಚೆ ನೀನು ಗಣವೇಶ ಹಾಕ್ದ್ಯಾ, ನೀನು ಡ್ರೆಸ್ ಹಾಕ್ದ್ಯಾ, ಇಸ್ತ್ರಿ ಮಾಡಿದ್ಯಾ, ದಂಡ ಹಿಡ್ಕೊಂಡಿದ್ಯಾ, ನಿಮ್ಮ ಮಕ್ಕಳು RSSಗೆ ಹೋಗಿದಾರಾ, ನಿಮ್ಮ ಮಕ್ಳು ಯಾಕೆ ಚಡ್ಡಿ ಹಾಕಿಲ್ಲ, ನಿಮ್ಮ ಮಕ್ಕಳೇ ಪಥಚಲನ ಮಾಡೋದು, ನೀನು ಗುಲ್ಬರ್ಗಾದಾಗ ಏನು ಮಾಡಿದೀಯಾ, ನೀನು RDPRಲ್ಲಿ ಏನು ಕೆಲಸ ಮಾಡಿದ್ಯಾ, ನೀನು ಅಲ್ಲಿ ರಸ್ತೆ ಮಾಡಿದ್ಯಾ, RDPRಲ್ಲಿ ITBT ಅವರೆಲ್ಲ ಬಾಯ್ ಬಡ್ಕೊತ ಇದ್ದಾರೆ, ನಾವೆಲ್ಲ ಬಿಟ್ಟು ಹೋಗ್ತೀರಿ ಅಂತ. ಅದ್ರ ಬಗ್ಗೆ ಏನಾನ ಮೀಟಿಂಗ್ ಮಾಡಿದ್ಯಾ? ಈ ಮೀಟಿಂಗ್ ಮಾತ್ರ ಕರೆಕ್ಟಾಗಿ ಮಾಡ್ತೀಯ. RSS ಮೀಟಿಂಗ್ಗಳು ಕರೆಕ್ಟಾಗಿ ನಡೀತವೆ. ಆ ಮೀಟಿಂಗ್ಗಳು ಯಾವುದು ಅಭಿವೃದ್ಧಿ ಮಾಡಬೇಕು ಆ ಮೀಟಿಂಗು ಚೆಕ್ಕರು. ಎಲ್ಲಿ ಇರಬೇಕಾಯಿತು ಅಲ್ಲಿ ಚೆಕ್ಕರು, ಎಲ್ಲಿ ಇರಬಾರ್ದು ಅಲ್ಲಿ ಹಾಜರು. ಆ ಪರಿಸ್ಥಿತಿ ಇವತ್ತು ಕಲಬುರಗಿಯಲ್ಲಿ ನಡೀತಾ ಇದೆ. ಈ ಒಂದು ಪಥಸಂಚಲನ RSS ಇಂದಿರಾ ಗಾಂಧಿ ಇದ್ದಾಗೆ ಎಮರ್ಜೆನ್ಸಿಗೆ ಭಯ ಬಿದ್ದಿಲ್ಲ. ಎಮರ್ಜೆನ್ಸಿ ಅಂದರೆ ಯಾರು ಓಡಾಡಂಗೆ ಇಲ್ಲ, ಮನೆಯಿಂದ ಆಚೆ ಬರಂಗಿಲ್ಲ. ಆ ಪರಿಸ್ಥಿತಿಗೆ RSS ಕೇರ್ ಮಾಡಲಿಲ್ಲ. ಇದು ಯಾವ ಚಿತ್ತಾಪುರನ ಒಂದು ತಾಲೂಕಲ್ಲಿ, ಅದು ಅಲ್ಲಿ ಒಳ್ಳೆ ಜನ ಇದ್ದಾರೆ, ಚಿತ್ತಾಪುರದಲ್ಲಿ ಒಳ್ಳೆ ಜನ, ಇವ್ರು ಯಾರೋ ಕೆಟ್ಟವರು ಒಂದು 4 ಜನ ಸೇರ್ಕೊಂಡಿದ್ದಾರೆ ಅಷ್ಟಕ್ಕೆ. ಅಲ್ಲಿ ಈ 4 ಜನದಿಂದ ಚಿತ್ತಾಪುರ ಹಾಳಾಗೋದು ಬೇಡ. ಇದೊಂದು RSS ಏನು ಕಾರ್ಯಕ್ರಮ ಇದೆ, ಕೋರ್ಟ್ ಆದೇಶ ಏನು ಬರುತ್ತೋ ಅದ್ರ ಪ್ರಕಾರ RSS ತೀರ್ಮಾನವನ್ನು ಮಾಡುತ್ತೆ. ಇದೇನು ವಿಶೇಷ ಅಂತ ನನಗೆ ಅನ್ಸಲ್ಲ.